ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಂದ್ರ ಕುಮಾರ್ ಆಯ್ಕೆಗೊಂಡಿದ್ದಾರೆ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಂದ್ರ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಚುನಾವಣಾ ಸಮಿತಿ ಸಭೆಯ ನಂತರ ನೂತನ ಆಯುಕ್ತರ ಆಯ್ಕೆಯಾಗಿದೆ. ಜ್ಞಾನೇಶ್ ಕುಮಾರ್ ಕೇಂದ್ರ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕಗೊಂಡಿದ್ದು ಚುನಾವಣಾ ಸಮಿತಿ ಸಭೆಯ ನಂತರ ನೂತನ ಆಯುಕ್ತರ ಆಯ್ಕೆ ಕೂಡ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಇದ್ದ ಸಭೆಯಲ್ಲೇ ನಿರ್ಧಾರ ಕೈಗೊಂಡು ಆನಂತರ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದಂತಹ ಸಭೆಯ ನಂತರ ಘೋಷಣೆ ಮಾಡಲಾಗಿದೆ. ಆ ಮೂಲಕ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ನಾವು ಗಮನಿಸ್ತೀವಲ್ಲ, ಚುನಾವಣಾ ಆಯೋಗ ಈಗ ಘೋಷಣೆ ಮಾಡುತ್ತೆ ಅಂತ. ಬಟ್ ಅದಕ್ಕೆ ಯಾರು ಆಯುಕ್ತರಿರ್ಬೇಕಲ್ಲ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಈಗ ನೇಮಕಗೊಂಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಸಭೆ ಆಗಿದ್ದು, ಒಂದೇ ಪಕ್ಷಕ್ಕೆ ಇದು ಸೀಮಿತ ಆಗೋದಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು, ಅಮಿತ್ ಶಾ ಅವರು ಭಾಗಿಯಾದಂತಹ ಸಭೆಯಲ್ಲೇ ಯಾರನ್ನ ನೇಮಕ ಮಾಡಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ಕೈಗೊಂಡು ಸಭೆಯ ಬಳಿಕ ಅದನ್ನ ಘೋಷಣೆ ಕೂಡ ಮಾಡಿದ್ರು. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಅವಧಿ ಮುಕ್ತಾಯವಾದ ಬಳಿಕ ಹಿರಿಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಈಗ ಅಧಿಕಾರ ಸ್ವೀಕರಿಸಿದ್ದಾರೆ. ರಾಜೀವ್ ಕುಮಾರ್ 65 ವರ್ಷ ತುಂಬಿದ ಬಳಿಕ ಅಂದರೆ ಮಂಗಳವಾರ ಅಧಿಕಾರದಿಂದ ನಿವೃತ್ತರಾಗಿದ್ದರು. ಈಗ ಅದೇ ಜಾಗಕ್ಕೆ, ಅದೇ ಸ್ಥಾನಕ್ಕೆ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಆಯ್ಕೆಗೊಂಡಿದ್ದಾರೆ. ನಿನ್ನೆ ಅಧಿಕೃತವಾಗಿ ಸಭೆ ಆಯಿತು. ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಂದ್ರ ಕುಮಾರ್ ಆಯ್ಕೆಗೊಂಡಿದ್ದಾರೆ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಂದ್ರ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಚುನಾವಣಾ ಸಮಿತಿ ಸಭೆಯ ನಂತರ ನೂತನ ಆಯುಕ್ತರ ಆಯ್ಕೆಯಾಗಿದೆ. ಜ್ಞಾನೇಶ್ ಕುಮಾರ್ ಕೇಂದ್ರ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕಗೊಂಡಿದ್ದು ಚುನಾವಣಾ ಸಮಿತಿ ಸಭೆಯ ನಂತರ ನೂತನ ಆಯುಕ್ತರ ಆಯ್ಕೆ ಕೂಡ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಇದ್ದ ಸಭೆಯಲ್ಲೇ ನಿರ್ಧಾರ ಕೈಗೊಂಡು ಆನಂತರ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದಂತಹ ಸಭೆಯ ನಂತರ ಘೋಷಣೆ ಮಾಡಲಾಗಿದೆ. ಆ ಮೂಲಕ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ನಾವು ಗಮನಿಸ್ತೀವಲ್ಲ, ಚುನಾವಣಾ ಆಯೋಗ ಈಗ ಘೋಷಣೆ ಮಾಡುತ್ತೆ ಅಂತ. ಬಟ್ ಅದಕ್ಕೆ ಯಾರು ಆಯುಕ್ತರಿರ್ಬೇಕಲ್ಲ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಈಗ ನೇಮಕಗೊಂಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಸಭೆ ಆಗಿದ್ದು, ಒಂದೇ ಪಕ್ಷಕ್ಕೆ ಇದು ಸೀಮಿತ ಆಗೋದಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು, ಅಮಿತ್ ಶಾ ಅವರು ಭಾಗಿಯಾದಂತಹ ಸಭೆಯಲ್ಲೇ ಯಾರನ್ನ ನೇಮಕ ಮಾಡಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ಕೈಗೊಂಡು ಸಭೆಯ ಬಳಿಕ ಅದನ್ನ ಘೋಷಣೆ ಕೂಡ ಮಾಡಿದ್ರು. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಅವಧಿ ಮುಕ್ತಾಯವಾದ ಬಳಿಕ ಹಿರಿಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಈಗ ಅಧಿಕಾರ ಸ್ವೀಕರಿಸಿದ್ದಾರೆ. ರಾಜೀವ್ ಕುಮಾರ್ 65 ವರ್ಷ ತುಂಬಿದ ಬಳಿಕ ಅಂದರೆ ಮಂಗಳವಾರ ಅಧಿಕಾರದಿಂದ ನಿವೃತ್ತರಾಗಿದ್ದರು. ಈಗ ಅದೇ ಜಾಗಕ್ಕೆ, ಅದೇ ಸ್ಥಾನಕ್ಕೆ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಆಯ್ಕೆಗೊಂಡಿದ್ದಾರೆ. ನಿನ್ನೆ ಅಧಿಕೃತವಾಗಿ ಸಭೆ ಆಯಿತು. ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿದೆ. ಕೇಂದ್ರ
ಚುನಾವಣಾ ಆಯುಕ್ತರಾಗಿ ಜ್ಞಾನೇಂದ್ರ ಕುಮಾರ್ ಆಯ್ಕೆಗೊಂಡಿದ್ದಾರೆ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಂದ್ರ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಚುನಾವಣಾ ಸಮಿತಿ ಸಭೆಯ ನಂತರ ನೂತನ ಆಯುಕ್ತರ ಆಯ್ಕೆಯಾಗಿದೆ. ಜ್ಞಾನೇಶ್ ಕುಮಾರ್ ಕೇಂದ್ರ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕಗೊಂಡಿದ್ದು ಚುನಾವಣಾ ಸಮಿತಿ ಸಭೆಯ ನಂತರ ನೂತನ ಆಯುಕ್ತರ ಆಯ್ಕೆ ಕೂಡ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಇದ್ದ ಸಭೆಯಲ್ಲೇ ನಿರ್ಧಾರ ಕೈಗೊಂಡು ಆನಂತರ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದಂತಹ ಸಭೆಯ ನಂತರ ಘೋಷಣೆ ಮಾಡಲಾಗಿದೆ. ಆ ಮೂಲಕ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ನಾವು ಗಮನಿಸ್ತೀವಲ್ಲ, ಚುನಾವಣಾ ಆಯೋಗ ಈಗ ಘೋಷಣೆ ಮಾಡುತ್ತೆ ಅಂತ. ಬಟ್ ಅದಕ್ಕೆ ಯಾರು ಆಯುಕ್ತರಿರ್ಬೇಕಲ್ಲ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಈಗ ನೇಮಕಗೊಂಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಸಭೆ ಆಗಿದ್ದು, ಒಂದೇ ಪಕ್ಷಕ್ಕೆ ಇದು ಸೀಮಿತ ಆಗೋದಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು, ಅಮಿತ್ ಶಾ ಅವರು ಭಾಗಿಯಾದಂತಹ ಸಭೆಯಲ್ಲೇ ಯಾರನ್ನ ನೇಮಕ ಮಾಡಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ಕೈಗೊಂಡು ಸಭೆಯ ಬಳಿಕ ಅದನ್ನ ಘೋಷಣೆ ಕೂಡ ಮಾಡಿದ್ರು. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಅವಧಿ ಮುಕ್ತಾಯವಾದ ಬಳಿಕ ಹಿರಿಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಈಗ ಅಧಿಕಾರ ಸ್ವೀಕರಿಸಿದ್ದಾರೆ. ರಾಜೀವ್ ಕುಮಾರ್ 65 ವರ್ಷ ತುಂಬಿದ ಬಳಿಕ ಅಂದರೆ ಮಂಗಳವಾರ ಅಧಿಕಾರದಿಂದ ನಿವೃತ್ತರಾಗಿದ್ದರು. ಈಗ ಅದೇ ಜಾಗಕ್ಕೆ, ಅದೇ ಸ್ಥಾನಕ್ಕೆ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಆಯ್ಕೆಗೊಂಡಿದ್ದಾರೆ. ನಿನ್ನೆ ಅಧಿಕೃತವಾಗಿ ಸಭೆ ಆಯಿತು. ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಂದ್ರ ಕುಮಾರ್ ಆಯ್ಕೆಗೊಂಡಿದ್ದಾರೆ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಂದ್ರ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಚುನಾವಣಾ ಸಮಿತಿ ಸಭೆಯ ನಂತರ ನೂತನ ಆಯುಕ್ತರ ಆಯ್ಕೆಯಾಗಿದೆ. ಜ್ಞಾನೇಶ್ ಕುಮಾರ್ ಕೇಂದ್ರ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕಗೊಂಡಿದ್ದು ಚುನಾವಣಾ ಸಮಿತಿ ಸಭೆಯ ನಂತರ ನೂತನ ಆಯುಕ್ತರ ಆಯ್ಕೆ ಕೂಡ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಇದ್ದ ಸಭೆಯಲ್ಲೇ ನಿರ್ಧಾರ ಕೈಗೊಂಡು ಆನಂತರ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದಂತಹ ಸಭೆಯ ನಂತರ ಘೋಷಣೆ ಮಾಡಲಾಗಿದೆ. ಆ ಮೂಲಕ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ನಾವು ಗಮನಿಸ್ತೀವಲ್ಲ, ಚುನಾವಣಾ ಆಯೋಗ ಈಗ ಘೋಷಣೆ ಮಾಡುತ್ತೆ ಅಂತ. ಬಟ್ ಅದಕ್ಕೆ ಯಾರು ಆಯುಕ್ತರಿರ್ಬೇಕಲ್ಲ. 26ನೇ ನೂತನ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಈಗ ನೇಮಕಗೊಂಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಸಭೆ ಆಗಿದ್ದು, ಒಂದೇ ಪಕ್ಷಕ್ಕೆ ಇದು ಸೀಮಿತ ಆಗೋದಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು, ಅಮಿತ್ ಶಾ ಅವರು ಭಾಗಿಯಾದಂತಹ ಸಭೆಯಲ್ಲೇ ಯಾರನ್ನ ನೇಮಕ ಮಾಡಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ಕೈಗೊಂಡು ಸಭೆಯ ಬಳಿಕ ಅದನ್ನ ಘೋಷಣೆ ಕೂಡ ಮಾಡಿದ್ರು. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಅವಧಿ ಮುಕ್ತಾಯವಾದ ಬಳಿಕ ಹಿರಿಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಈಗ ಅಧಿಕಾರ ಸ್ವೀಕರಿಸಿದ್ದಾರೆ. ರಾಜೀವ್ ಕುಮಾರ್ 65 ವರ್ಷ ತುಂಬಿದ ಬಳಿಕ ಅಂದರೆ ಮಂಗಳವಾರ ಅಧಿಕಾರದಿಂದ ನಿವೃತ್ತರಾಗಿದ್ದರು. ಈಗ ಅದೇ ಜಾಗಕ್ಕೆ, ಅದೇ ಸ್ಥಾನಕ್ಕೆ ಕೇಂದ್ರ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಆಯ್ಕೆಗೊಂಡಿದ್ದಾರೆ. ನಿನ್ನೆ ಅಧಿಕೃತವಾಗಿ ಸಭೆ ಆಯಿತು. ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿದೆ.